ಶ್ರೀನಿವಾಸಪುರದಲ್ಲಿ ನಡೆದ ಕನಕ ಜಯಂತಿಗೆ ಗೈರು ಹಾಜರಾದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ತಹಸೀಲ್ದಾರ್ಗೆ ಸೂಚನೆ ನೀಡಿದರು. ಅಧಿಕಾರಿಗಳ ಗೈರು ಹಾಜರಿ ಜೊತೆಗೆ ಹೆಚ್ಚು ಜನರು ಭಾಗವಹಿಸದ ಕಾರಣ ಅಸಮಾಧಾನಗೊಂಡ ಸಮುದಾಯ ಮುಖಂಡರು ಕನಕ ಜಯಂತಿ ಕಾರ್ಯಕ್ರಮದಿಂದ ಹೊರ ನಡೆದ ಘಟನೆಯೂ ನಡೆಯಿತು. ಶ್ರೀನಿವಾಸಪುರದಲ್ಲಿ ಕನಕ ಜಯಂತಿ ಪ್ರಯುಕ್ತ ಮೆರವಣಿಗೆ ನಡೆಸಿ ನಂತರ ವೇದಿಕೆ ಕಾರ್ಯಕ್ರಮ ನಡೆಸುವಂತೆ ಸಮುದಾಯದ ಮುಖಂಡರು ಒತ್ತಾಯಿಸಿದರು. ಆದರೆ ಮೊದಲು ವೇದಿಕೆ ಕಾರ್ಯಕ್ರಮ ಮಾಡಬೇಕೆಂದು ಕೆಲ ಮುಖಂಡರು ಪಟ್ಟು ಹಿಡಿದರು. ಇದರಿಂದ ಕಾರ್ಯಕ್ರಮಕ್ಕೆ ಹಾಜರಾಗದೆ ಬೆಳ್ಳಿ ರಥಗಳ ಮೆರವಣಿಗೆಯನ್ನು ಕೆಲ ಮುಖಂಡರು ಆರಂಭಿಸಿದರು. ತಾಲೂಕು ಆಡಳಿತದ ನಿರ್ಧಾರದ ಎಡವಟ್ಟು ಸಮುದಾಯದ ಮುಖಂಡರಲ್ಲಿ ಭಿನ್ನಮತ ಸ್ಫೋಟವಾಗಿದ್ದು, ತಾಲೂಕು ಆಡಳಿತದ ನಿರ್ಧಾರದ ವಿರುದ್ಧ ಸಮುದಾಯದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಸಮುದಾಯದ ಕಾರ್ಯಕ್ರಮ ಆಗಿದ್ದಾಗ ತಹಸೀಲ್ದಾರರು ಒಬ್ಬ ಸಮುದಾಯದ ಅಧ್ಯಕ್ಷರ ಹೆಸರು ಹಾಕಲಿಲ್ಲ, ಒಬ್ಬ ಸಮುದಾಯದ ಮುಖಂಡ ವೇದಿಕೆಗಿಲ್ಲ ಅಂತಂದ್ರೆ ಏನಕ್ಕೆ ನಾವು ಈ ಕಾರ್ಯಕ್ರಮ ನಾವು ಮಾಡಬೇಕು? ನಾವು ಮಾಡ್ಕೊಳ್ಳೋದಕ್ಕೆ ನಮ್ಗೇನು ಅಷ್ಟು ಸಾಮರ್ಥ್ಯ ಇಲ್ವಾ? ನಾವು ಮಾಡ್ಕೊಳ್ಳೋದಕ್ಕೆ ನಮಗೂ ಸಾಮರ್ಥ್ಯ ಇದೆ. ಆದ್ರೆ ನೀವು ಕಾಡು ಕಾಲದಿಂದ ಗೌರವವಾಗಿ ಮಾಡ್ತಾ ಇರೋ ಶಾಸಕರು ಅವಾಗ ಹೇಳ್ತಾ ಇದ್ರು, ಒಬ್ಬ ಯಾರೋ ಇಲಾಖೆ ಅಧಿಕಾರಿಗಳಿಲ್ಲ ಅಂತಂದ್ರೆ ಏನಕ್ಕೆ ಅವ್ರಿಗೆ ರಜಾ ಕೊಟ್ಟಿದ್ರು? ಯಾಕಾಗಿ ನೀವು ಕ್ರಮ ಕೈಗೊಳ್ಕೊಂಡು ಬಂದು ಮೀಡಿಯಾದವರು ಯಾಕೆ ಕೇಳಿದ್ರೆ ಗೌರವಿಸ್ತಾರೆ, ಎಷ್ಟು ಎಲ್ಲಿ ಬರೋದು ಅಂತ ಕೇಳ್ತಾರೆ. ಇವತ್ತು ಅಂದ್ರೆ ಬೆಳಿಗ್ಗೆ ಯಾವುದೋ ಒಂದು ಕೆಲವು ಇನ್ವಿಟೇಷನ್ಸ್ ಅಲ್ಲಿ ಇಲ್ಲಿಂದ ಕೊಟ್ಟಿದ್ದೀರಾ. ಯಾವ ಪುರುಷಾರ್ಥ ನಿಮಗೆ ಯಾವ ಕಾರ್ಯಕ್ರಮದಲ್ಲಿ ಯಾವ್ದು ಕೇಳಿದ್ರು ಇದಕ್ಕೆ ಯಾವುದೋ ಒಂದು ಕಾರ್ಯಕ್ರಮ ಹೇಳ್ತಾನೆ ಇರ್ತೀರಾ. ಆದ್ರೆ ನೀವು ಮಾಡೋದು ಮಾತ್ರ ನಿಮ್ಮ ಬಾಡಿಗೆ ನೀವು ಮಾಡ್ತಾ ಇರ್ತೀರಾ. ಏನು ಸತ್ತ ಆಡಳಿತ ನಡೆಸ್ತೀರಾ ನೀವು? ಜನಕ್ಕೆಲ್ಲ ಹೊಂದ್ಸ್ಕೊಂಡು ಹೋಗೋದು ಬೇಡ. ಒಂದು ಕಡೆ ಮೆರವಣಿಗೆ, ಮತ್ತೊಂದು ಕಡೆ ವೇದಿಕೆ ಕಾರ್ಯಕ್ರಮದ ಗೊಂದಲದಲ್ಲಿಯೇ ಖಾಲಿ ಕುರ್ಚಿಗಳಿಗೆ ತಹಸೀಲ್ದಾರ್ ಮತ್ತು ಶಾಸಕರು ಭಾಷಣ ಮಾಡಬೇಕಾದ ಸ್ಥಿತಿ ಎದುರಾಗಿದ್ದು, ಇದರಿಂದ ಸಮುದಾಯದ ಮುಖಂಡರು ಅಸಮಾಧಾನಗೊಂಡು ಕಾರ್ಯಕ್ರಮದಿಂದ ಹೊರ ನಡೆದರು. ರಫೀವುಲ್ಲಾ, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ.